ಹಲೋ ಗೈಸ್, ಪಾರ್ಟ್ 2 ವಿಡಿಯೋಗೆ ಸ್ವಾಗತ. ಸೇಮ್ ಟಾಪಿಕ್ ಮೇಲೆ ಮೂವಿಂಗ್ ಚಾರ್ಜಸ್ ಆ್ಯಂಡ್ ಮ್ಯಾಗ್ನೆಟಿಸಮ್ ಅದೇ ಟಾಪಿಕ್ ಮೇಲೆ ಸೆಮಿ ಕಂಡಕ್ಟರ್. ಈಗ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಒಂದು ಸ್ಟ್ರೇಟ್ ಕಂಡಕ್ಟರ್ ಕರೆಂಟ್ ಕ್ಯಾರಿ ಆಗ್ತಾ ಇದೆ ಅಂದರೆ ಸ್ಟ್ರೇಟ್ ಕಂಡಕ್ಟರ್ ಮೇಲೆ ಯಾವ ಥರ ಕ್ಯಾರಿ ಆಗುತ್ತೆ, ಅದರ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಥರ ಫ್ಲೋ ಆಗುತ್ತೆ, ಟೀಟಾಸ್ ಯಾವ ಥರ ಬರ್ತದೆ, ಕರೆಂಟ್ ಹೆಂಗೆ ಫ್ಲೋ ಆಗುತ್ತೆ, ಅವೆಲ್ಲ ಡಿಸ್ಕಸ್ ಮಾಡೋಣ ಇವತ್ತು. ಫಾರ್ಮುಲಾಸು ಸಿಂಪಲ್ಲಾಗಿ ಫಸ್ಟ್ ಒನ್ನು ಫೈನೈಟ್ ಲೆಂತ್ ಅಂತ ಬರ್ತದೆ. ಫೈನೈಟ್ ಲೆಂತ್ ಆನ್ ಸ್ಟ್ರೇಟ್ ಕಂಡಕ್ಟರ್ ಅಂತ. ಓಕೆ, ಇಲ್ಲಿ ಇರ್ತದೆ ಸ್ಟ್ರೇಟ್ ಕಂಡಕ್ಟರ್ ಬರ್ತದೆ ಒಂದು ಅಟ್ ಎ ಡಿಸ್ಟೆನ್ಸ್ ಆಫ್ ಒನ್ ಪಾಯಿಂಟ್ ಪಿ ಇರ್ತದೆ. ಇಲ್ಲಿ ಡಿಸ್ಟೆನ್ಸ್ ಈ ಥರ ಇದ್ದಾಗ ಆ್ಯಂಗಲ್ ತೊಗೊಂಡು ಇಲ್ಲಿ 5 ಇದು 5 ಅಂತ ಕೊಟ್ಟು ಕರೆಂಟ್ ಇಲ್ಲಿ ಫ್ಲೋ ಆಗ್ತಾ ಇರೋದು ಕರೆಂಟ್ ಎಕ್ಸ್, ಇದು ವೈ ಅಂತ ಕೊಟ್ಟರೆ ಇದರದ್ದು ಫಾರ್ಮುಲಾ ಏನಾಗುತ್ತೆ ಅಂದರೆ ಮ್ಯಾಗ್ನಿಟ್ಯೂಡು ಎಲೆಕ್ಟ್ರಿಕ್ ಫೀಲ್ಡ್ದು ನ್ಯೂ ನಾಟ್ ಐ ಡಿವೈಡೆಡ್ ಬೈ 4πr ಮತ್ತು ಸೈನ್ ಆಫ್ φ1 ಪ್ಲಸ್ ಸೈನ್ ಆಫ್ φ2. ಈ ಥರ ಫಾರ್ಮುಲಾ ಬರ್ಕೋಬೇಕು ನೀವು. ಓಕೆನಾ? ಈ ಥರ ಕೊಟ್ಟರೆ ಈ ಥರ ಫೈನೈಟ್ ಲೆಂತ್ ಒಂದು ಸ್ಟ್ರೇಟ್ ಕಂಡಕ್ಟರ್ ಕೊಟ್ಟರೆ ಸ್ಟ್ರೇಟ್ ಕಂಡಕ್ಟರ್ ಇರ್ತದೆ. ಇಲ್ಲಿ ಡಿಸ್ಟೆನ್ಸ್ ಒಂದು ಪಾಯಿಂಟ್ ತೊಗೊಂಡು ಪಿ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಆಮೇಲೆ ಕರೆಂಟು ಅದನ್ನು ನ್ಯೂ ನಾಟ್ ಏನು ನ್ಯೂ ನಾಟ್ ಬೈ 4π ಅಂತ ಏನಿರ್ತದೆ ಕಾನ್ಸ್ಟೆಂಟ್, ಅದನ್ನ ವ್ಯಾಲ್ಯೂಸ್ ಹಾಕ್ಕೊಂಡು ಆಮೇಲೆ ಸೈನ್ ಟೀಟಾ ಆಮೇಲೆ ಹಿಂಗೆ ಹಾಕ್ಕೊಂಡ್ರೆ ಮುಗೀತಿದ್ದು. ಸೆಕೆಂಡ್ ಹಾಗೆ ಮಿಡಲಲ್ಲಿ ಸ್ವಲ್ಪ ಇದು ಇಲ್ಲ ಅಂದರೆ ಈ ಥರ ಕೊಟ್ಟಿರ್ತಾನೆ ಅಷ್ಟೇ. ಇದನ್ನ ಸ್ವಲ್ಪ ಇಲ್ಲಿರ್ತದೆ ಇದು ಪಾಯಿಂಟು. ಆ್ಯಕ್ಚುಲಿ ಇನ್ನೊಂದು ಯಾವ ಥರ ಕೊಡ್ತಾನೆ ಅಂದರೆ ಮಿಡಲ್ ಕೊಡ್ತಾನೆ ಅಷ್ಟೇ ಪಾಯಿಂಟ್ನ. ಈಗ ಮಿಡಲ್ ಮಾಡಿದ್ದೆ ಮಿಸ್ ಆಗಿ ಇಲ್ಲಿ ಮಿಡಲ್ ಕೊಟ್ಟಿದ್ದ ಅಂದರೆ ಈ ಥರ ಹಿಂಗೆ ಮಿಡಲ್ ಕೊಟ್ಟಿದ್ದ ಅಂದರೆ ಇಲ್ಲಿ ಏನಾಗುತ್ತೆ ಅಂದರೆ ಬಿ = ನ್ಯೂ ನಾಟ್ ಇಂಟು ವೈ ಡಿವೈಡ್ ಬೈ 2πr ಆಗುತ್ತೆ. ಇದು 2πr ಇಂಟು ಸೈನ್ φ ಅಂತ ಕೊಡ್ತಾರೆ ಅಷ್ಟೇ. ಇಲ್ಲಿ ಏನಿರ್ತದೆ ಟೀಟಾ ಎರಡು ಸೇಮ್ ಅಲ್ಲ, ಇಲ್ಲಿ ಡಿಫ್ರೆಂಟ್ ಆಗುತ್ತೆ. ಇದು ಮಿಡಲಿಗೆ ಮಿಡಲ್ ಎಟ್ ಅ ಪಾಯಿಂಟ್ ಪಿ ಅಂತ ಕೊಟ್ಟರೆ ಇಲ್ಲಿ ಮಿಡಲ್ ಇರಲ್ಲ, ಸ್ವಲ್ಪ ಮೇಲೆ ಅಥವಾ ಕೆಳಗಡೆ ಕೊಟ್ಟು ಆ್ಯಂಗಲ್ಸ್ ಡಿಫ್ರೆಂಟ್ ಆಗುತ್ತಲ್ಲ, ಅದಕ್ಕೆ ಆ್ಯಂಗಲ್ ಡಿಫ್ರೆನ್ಸ್ ಕೊಟ್ಟಿದ್ದೀನಿ. ಓಕೆನಾ? ನೆಕ್ಸ್ಟ್ ಥರ್ಡ್ ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ಕಂಡಕ್ಟರ್. ಇದೇನಿದು ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ಕಂಡಕ್ಟರ್ ಅಂತ. ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ಕಂಡಕ್ಟರ್ ಅಂತ. ಇಲ್ಲಿ ಇನ್ಫೈನೈಟ್ ಇದಕ್ಕೆ ಎಂಡೇ ಇಲ್ಲ ಅಂದರೆ ಪಿ ಅಂತ ಕೊಟ್ಟು ಇದು ಡಿಸ್ಟೆನ್ಸ್ ಆರ್ ಅಂತ ಕೊಟ್ಟರೆ ಇಲ್ಲಿ ಏನಾಗುತ್ತೆ, ಇದು ಮ್ಯಾಗ್ನಿಟ್ಯೂಡ್ = ನ್ಯೂ ನಾಟ್ ಇಂಟು ಐ ಡಿವೈಡೆಡ್ ಬೈ 4πr. ನಾರ್ಮಲ್ ಇದೆ ಯಾವ ಥರ ಬರ್ಕೊಳ್ತೀರಿ ಆ ಥರ ಬರ್ಕೊಳ್ಳಿ. ಇಲ್ಲಿ ಏನಾಗುತ್ತೆ, ಇದು ಸೈನ್ 90 ಇದು 90 ಆ್ಯಂಗಲ್ ಅಲ್ಲ. ಸೈನ್ 90 ಪ್ಲಸ್ ಸೈನ್ 90 ಇದೇನಾಗುತ್ತೆ, ಸೈನ್ 90 ಹೋಗಿದ್ದು 0. ಓಕೆನಾ? ಸಾರಿ, ಸೈನ್ 90 1 ಅಲ್ಲ, 1 + 1 2 ಆಗುತ್ತೆ. ಇದು 2 ಆದಾಗ 2 ನ್ಯೂ ನಾಟ್ ಇಂಟು ವೈ ಡಿವೈಡ್ ಬೈ 4πr ಆದಾಗಿ ಕ್ಯಾನ್ಸಲ್ ಆಗಿ ನ್ಯೂ ನಾಟ್ ಐ ಡಿವೈಡೆಡ್ ಬೈ 2πr ಆಗುತ್ತೆ ಅಷ್ಟೇ. ಮ್ಯಾಗ್ನೆಟಿಕ್ ಫೀಲ್ಡ್ ಕಂಡುಹಿಡಿ ಅಂದರೆ ಇದು ಈ ಥರ ಆಗುತ್ತೆ. ಅಟ್ ಎ ಇನ್ಫೈನೈಟ್ ಲಾಂಗ್ ಸ್ಟ್ರೇಟ್ ಕಂಡಕ್ಟರ್. ನೆಕ್ಸ್ಟ್ ಇಲ್ಲಿ ಅಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಔಟ್ಸೈಡ್ ದ ವೈರ್ ಅಂತ ಕೊಡ್ತಾನೆ. ನೆಕ್ಸ್ಟ್ ಇನ್ನೊಂದು ಯಾವ ಥರ ಕೂಡ ಮ್ಯಾಗ್ನೆಟಿಕ್ ಫೀಲ್ಡ್ MF ಅಂತ ಶಾರ್ಟ್ಕಟಲ್ಲಿ ಬರೀತೀನಿ. ಮ್ಯಾಗ್ನೆಟಿಕ್ ಫೀಲ್ಡ್ ಎಟ್ ಅ ಪಾಯಿಂಟ್ ಔಟ್ಸೈಡ್ ದ ವೈಯರ್ ಅಂತ ಕೊಟ್ಟರೆ ನೀವೇನು ಮಾಡಬೇಕು, ಈ ಥರ ಹಾಗೆ ನ್ಯಾಚುರಲ್ ಡೈಗ್ರಾಮ್ ಹಾಕ್ಕೊಳ್ಳಿ. ಆರ್ ರೇಡಿಯಸ್ ಆಗುತ್ತೆ, ಸುಮ್ಮನೆ ಕರೆಂಟು ಆಗೇನಾಗುತ್ತೆ, ಮ್ಯಾಗ್ನಿಟ್ಯೂಡ್ = ನ್ಯೂ ನಾಟ್ ಟು ಐ ಡಿವೈಡೆಡ್ ಬೈ 2πr ಅಂತ ಆಗುತ್ತೆ ಅಷ್ಟೇ. 2πr ಆಗುತ್ತೆ. ಇದು ಯಾವ ಥರ ಅಂದರೆ ಸೇಮ್ ಫಾರ್ ಇನ್ಫೈನೈಟ್ ಸ್ಟ್ರೇಟ್ ಕಂಡಕ್ಟರ್ ಕಂಡುಹಿಡಿತೀರಲ್ಲ ಬೋತ್ ಸೈಡ್ ಇದ್ದಾಗ ಹಂಗೆ ಆ ಥರ ಮಾಡಿದಾಗ. ಓಕೆನಾ? ನೆಕ್ಸ್ಟು ಈಗ ಇನ್ಸೈಡ್ ದ ಥಿನ್ ವೈರ್ ಅಂತ ಕೊಟ್ಟರೆ ಇನ್ಸೈಡ್ ದ ಥಿನ್ ವೈರ್ ಅಂತ ಇನ್ಸೈಡ್ ಥಿನ್ ವೈರ್ ಅಂತ ಕೊಡ್ತಾನೆ. ಇನ್ಸೈಡ್ ಥಿನ್ ವೈರ್ ಅಂತ ಬರೀತೀನಿ. ಇನ್ಸೈಡ್ ಥಿನ್ ವೈರ್ ಅಂತ ಇಲ್ಲಿ
ಕೊಟ್ಟರೆ ಇದು ವೈರ್ ಅಂತ ಕ್ರಾಸ್ ಸೆಕ್ಷನ್ ತೊಗೊಂಡಾಗ ಒಂದು ಪಾಯಿಂಟ್ ತೊಗೊಂಡಾಗ ಇಲ್ಲಿ ಏನಿರ್ತದೆ ಮ್ಯಾಗ್ನೆಟ್ ಫೀಲ್ಡ್ ಯಾವಾಗಿದ್ರೂ ಇಲ್ಲಿ 0 ಇರ್ತದೆ. ಇಟ್ ಮೀನ್ ಓಕೆನಾ 0 ಇರ್ತದೆ. ನೆಕ್ಸ್ಟ್ ಪಾಯಿಂಟು ಫಾರ್ ಥಿಕ್ ಹ್ಯಾಲೋ ಸ್ಪಿಯರ್ ಅಂತಂದರೆ ಇನ್ನೊಂದು ಕೊಡ್ತಾನೆ, ಒಂದು ಯಾವ್ದಾರ ಕೊಡ್ತಾನೆ ಥಿಕ್ ಹ್ಯಾಲೋ ಸ್ಪಿಯರ್ ಅಂತ, ಹ್ಯಾಲೋ ಸ್ಪಿಯರ್ ಓಕೆನಾ. ಥಿಕ್ ಹ್ಯಾಲೋ ಸ್ಪಿಯರ್ ಇಲ್ಲೇನಾಗುತ್ತೆ, ಒಂದು ಸರ್ಕಲ್ಲು 2 ಸರ್ಕಲ್ ತೊಗೊಂಡು ಸರ್ಕಲ್ ಸೇಮ್ ಕೋಪ್ಲೇನಾರ್ ತೊಗೊಂಡು ಒಂದು R1 ಕೊಟ್ಟ ಅಂದರೆ ಇನ್ನೊಂದು R2 ರೇಡಿಯಸ್ ಕೊಡ್ತಾನೆ. ಇಲ್ಲೇನಾಗುತ್ತೆ, ಮ್ಯಾಗ್ನೆಟಿಕ್ ಫೀಲ್ಡು B = μ0 × y ಡಿವೈಡೆಡ್ ಬೈ 2πr. ಇಲ್ಲೇನಾಗುತ್ತೆ, ಇದ್ರದ್ದು ಈಗ R1 ಇದು R2 ಅಂತ ತೊಗೊಂಡ್ವಲ್ಲ ಓಕೆನಾ. ಮತ್ತು ಇದ್ರದ್ದು R ಬೇರೆ ಆಗುತ್ತೆ, ಇಲ್ಲಿಂದ ಇಲ್ಲಿ R ಬೇರೆ ತೊಗೊತಾನೆ. ಕ್ಯಾಪಿಟಲ್ R ಅಂತ ತೊಗೊಂಡ್ರೆ ಇಲ್ಲಿ R² ಮೈನಸ್ R² ಕ್ಯಾಪಿಟಲ್ R² ಅಂತ ತೊಗೊತಾನೆ ಡಿವೈಡೆಡ್ ಬೈ R2² ಮೈನಸ್ R1². ಇದು R ಕ್ಯಾಪಿಟಲ್ R ತೊಗೊಳ್ಬೇಕಾರೆ ಎಲ್ಲ ಕಡೆ ಸ್ಮಾಲ್ ಆರ್ ತೊಗೊಂಡಿದ್ದೀನಿ. ಇದು ಕ್ಯಾಪಿಟಲ್ R ಮಾಡ್ಕೊಳ್ಳಿ. ಕ್ಯಾಪಿಟಲ್ R ಇಲ್ಲಿ R ತೊಗೊಂಡಾಗಿದ್ದು R1² R2² ಮೈನಸ್ ಆಗುತ್ತೆ. ಇದು ಓವರಾಲ್ ಇದ್ರ ಸರ್ಕಲ್ದು ಮೇನ್ ಸರ್ಕಲ್ದು ಅದರದ್ದು ಕ್ಯಾಪಿಟಲ್ ಸ್ಮಾಲ್ R ಇರ್ತದೆ. ಅದು ಈ ಥರ ಬರ್ಕೊತೀರಿ ಓಕೆನಾ. ಇನ್ನು ಸಾಲಿಡ್ ವೈರ್ ಕ್ರಾಸ್ ಸೆಕ್ಷನ್ ಅಂದರೆ ಸಾಲಿಡ್ ವೈರ್ ಇದು ಹ್ಯಾಲೋದು ಅದೇ ಸಾಲಿಡ್ ವೈರ್ ಕ್ರಾಸ್ ಸೆಕ್ಷನ್ ಮಾಡಿದಾಗ ಏನಾಗುತ್ತೆ ಅಂದರೆ ಅವಾಗ ಮ್ಯಾಗ್ನೆಟ್ = μ0 I × R ಡಿವೈಡೆಡ್ ಬೈ 2πr² ಕ್ಯಾಪಿಟಲ್ R. ಹ್ಯಾಲೋದಿತ್ತು, ಇದು ಸಾಲಿಡಿಗೆ ಒಂದು ಏನಾಗುತ್ತೆ, ಇದು ಕ್ಯಾಪಿಟಲ್ ಒಂದು R ಇಲ್ಲಿ ಫುಲ್ ಸಾಲಿಡ್ ಅಂದಾಗ ಈ ದಾರ್ ಬೇರೆ ಆಗುತ್ತೆ, ಈ ದಾರ್ ಬೇರೆ ಆಗುತ್ತೆ. ನಾರ್ಮಲಾಗಿ 2 ತೊಗೊಂಡಿದ್ದೀವಿ, ಆಮೇಲೆ 2πr ನಾರ್ಮಲಾಗಿ ಅಷ್ಟೇ ಓಕೆನಾ. ಮತ್ತೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.